ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ಓಕೆ, ಸ್ಕಂದ 1 ಅಧ್ಯಾಯ 1 ಶ್ಲೋಕ 3 ಎರಡನೇ ಪ್ಯಾರಾಗ್ರಾಫ್ ಇಂದ ಮುಂದುವರಿಸಬೇಕು. ಸುಂದರವಾದ ಶ್ಲೋಕ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರ್ರಸೋ ರಸಿಕಾ ಭುವಿ ಭಾವುಕಾಃ. ಭಾವುಕ ಅಂದ್ರೆ ನುರಿತ ಚಿಂತನಾಶೀಲ ವ್ಯಕ್ತಿಗಳು ಭಾಗವತವನ್ನು ಆಸ್ವಾದಿಸಬೇಕು. ಈ ಭಾಗವತ ಎಲ್ಲ ವೈದಿಕ ಸಾಹಿತ್ಯದ ಪರಿಪಕ್ವ ಫಲ. ಮತ್ತೆ ಅದು ಶ್ರೀ ಶುಕದೇವ ಗೋಸ್ವಾಮಿ ಅವರಿಂದ ಬಂದಿದ್ದರಿಂದ ಆ ಫಲ ಇನ್ನಷ್ಟು ರುಚಿಕರವಾಗಿದೆ. ಆದರೆ ಮೊದಲೇ ಆ ರುಚಿಕರವಾದ ಭಾಗವತ ಎಲ್ಲರಿಗೂ ಆಸ್ವಾದನೀಯವಾಗಿದ್ದು ಮುಕ್ತಾತ್ಮರಿಗೂ ಕೂಡ ಅದು ರುಚಿಸ್ತಿತ್ತು. ಆದರೆ ಶುಕದೇವ ಗೋಸ್ವಾಮಿ ಅವರು ಹೇಳಿದ್ರಿಂದ ಅದು ಇನ್ನಷ್ಟು ರುಚಿಕರವಾಯಿತು. ಇದ್ರ ಬಗ್ಗೆ ನಾನು ಮಾತಾಡದೆ ಹೇಗೆ ಭಕ್ತರ ಭಾಗವತವನ್ನ ವರ್ಣಿಸ್ತಿರುವಾಗ ಭಕ್ತರ ಭಾವ ಆ ವರ್ಣನೆಯೊಂದಿಗೆ ಸೇರ್ಕೊಂಡು ಆ ಒಂದು ಶ್ರವಣದ ವಿಷಯವನ್ನ ಇನ್ನಷ್ಟು ರುಚಿಕರವಾಗಿಸುತ್ತೆ. ಯಾಕಂದ್ರೆ ಅವರು ತಮ್ಮ ಭಕ್ತಿಯ ಅನುಭವಗಳಿಂದ ಸಾಕ್ಷಾತ್ಕಾರಗಳನ್ನ ಜೊತೆಗೆ ಹಂಚಿಕೊಂಡು ನೇರವಾಗಿ ಅವರು ಹೇಗೆ ಭಾಗವತದ ಭಗವದ್ಗೀತೆ ವಿಷಯಗಳನ್ನ ವಾಯ್ಸ್ ಲೋನಾ ಇವಾಗ. ಹರೇ ಕೃಷ್ಣ. ಭಾಗವತದ ವಿಷಯಗಳನ್ನ ಭಗವದ್ಗೀತೆಯ ವಿಷಯಗಳನ್ನ ಹೇಗೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಅದರಿಂದಾಗಿ ಭಗವಂತನ ಉಪಸ್ಥಿತಿ, ಭಗವಂತನ ಒಂದು ಭಗವಂತ ಅವರ ಭಕ್ತಿಗೆ ಪ್ರತಿಕ್ರಿಯಿಸೋದನ್ನು ಅವರು ಅನುಭವಿಸಿರ್ತಾರೆ. ಅದರೊಂದಿಗೆ ಅವರು ಭಾಗವತದ ಕಥೆಯನ್ನ ನಮ್ಗೆ ಹೇಳಿದಾಗ ಅದು ಇನ್ನಷ್ಟು ರುಚಿಕರವಾಗಿರುತ್ತೆ. ಇಷ್ಟು ನಾವು ಶ್ರವಣ ಮಾಡಿದ್ವಿ. ಇವಾಗ ಮುಂದುವರ್ಸೋಣ. ಕೇಳಿಸ್ತಾ ಇದೆಯಲ್ಲ ಸರಿಯಾಗಿ? ಹೌದು ಪ್ರಭುಜಿ. ಓಕೆ. ಕೇಳಿಸ್ತಿದೆ ಪ್ರಭು. ವೇದಗಳನ್ನ ಕಲ್ಪ ವೃಕ್ಷಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ಮನುಷ್ಯ ತಿಳ್ಕೋಬೇಕಾಗಿರೋ ಎಲ್ಲಾ ವಿಷಯಗಳು ವೇದಗಳಲ್ಲಿವೆ. ಯಾರೋ ಹೇಳ್ತಾರೆ ಯಾವ ವೇದಗಳ ಆಚೆ ಇರುವಂತ ಯಾವ ಜ್ಞಾನವೂ ಇಲ್ಲ. ಜ್ಞಾನ ಅಂದ್ರೆ ವೇದ ಅಂದ್ರೆ ಸಕಲ ಜ್ಞಾನ. ಹಾಗಾಗಿ ಎಲ್ಲಾ ಜ್ಞಾನವೂ ಕೂಡ ವೇದದಲ್ಲಿ ಇರ್ಲೇಬೇಕು. ಅದಕ್ಕೆ ನೀವು ಇದರಲ್ಲಿ ಡೆಲ್ಲಿ ಅಥವಾ ಎಲ್ಲಿ ಗುಜರಾತ್ ಅಲ್ಲಿ ಯಾವಾಗ್ಲೂ ಹೆಸರು ಮರ್ತೋಗುತ್ತೆ ನನ್ಗೆ. ಸ್ವಾಮಿನಾರಾಯಣ್ ಏನದು ದೇವಸ್ಥಾನ, ಅದೇನಕ್ಕೋ ಎಲ್ಲಾ ಸತ್ಯ ಹೆಸರು ಮರ್ತೋಗುತ್ತೆ ನಂಗೆ. ಯಾರು ನೋಡಿಲ್ವಾ? ಅಕ್ಷರಧಾಮ್ ಅದೇನಕ್ಕೆ 1000 ಸತಿ ಹೇಳಿದೀನಿ, ಆದ್ರೆ ಹೆಸರು ಮಾತ್ರ ಜ್ಞಾಪಕ ಬರಲ್ಲ ನನ್ಗೆ. ಆ ಅಕ್ಷರಧಾಮದಲ್ಲಿ ಅವರೊಂದು ಒಂದು ಪ್ರದರ್ಶನ ಮಾಡಿದ್ದಾರೆ. ಒಂದು ಚಿಕ್ಕದು ಒಂದು ಲೇಕ್ ತರ ಮಾಡಿದ್ದಾರೆ. ಬೋಟಲ್ಲಿ ಸಂಚಾರ ಮಾಡುವಂತದ್ದು ಚಿಕ್ಕದು ಆರ್ಟಿಫಿಷಿಯಲ್ ಲೇಕ್. ಸೊ ಅದರಲ್ಲಿ ಆ ಲೇಕಿನ ದಡಗಳಲ್ಲಿ ಈ ಕಡೆ ಆ ಕಡೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆಧುನಿಕ ಆವಿಷ್ಕಾರಗಳು ಯಾವುದೇ ಆಗ್ಲಿ ಅದು ಅದರ ಜ್ಞಾನದ ಮೂಲ ವೇದಗಳಲ್ಲಿ ಎಲ್ಲಿದೆ ಅನ್ನೋ ಒಂದು ಜ್ಞಾನದ ಮೂಲವನ್ನ ಅವರಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಉದಾಹರಣೆಗೆ ಇದು ಹಾರೋ ಯಂತ್ರ ಅಂದ್ರೆ ಏರೋಪ್ಲೇನ್ ನ
ಆ ಆವಿಷ್ಕಾರ ಮಾಡಿದ್ದು ರೈಟ್ ಬ್ರದರ್ಸ್ ಅಂತ ನಮ್ ಸ್ಕೂಲಲ್ಲಿ ಹೇಳ್ಕೊಟ್ರು. ಆದ್ರೆ ಅಲ್ಲಿ ಹೇಳಿದ್ದಾರೆ ಈ ರೈಟ್ ಬ್ರದರ್ಸ್ ಜ್ಞಾನ ಎಲ್ಲಿಂದ ಪಡ್ಕೊಂಡ್ರು? ಭಾರತಕ್ಕೆ ಬಂದ್ರು, ನಮ್ಮ ಋಷಿ ಮುನಿಗಳ ಹತ್ರ ಬಂದ್ರು, ಕೇಳಿದ್ರು ಈ ರೀತಿ ಒಂದು ಹಾರೋ ಒಂದು ವಾಹನವನ್ನ ನಾವು ತಯಾರಿಸ್ಬೇಕು, ನಿಮಗೆ ಗೊತ್ತಾ ವಿಧಾನ ಅಂತ. ನಮ್ಮ ಋಷಿ ಮುನಿಗಳು ಪಾಪ ಮುಗ್ಧರು, ಅವ್ರಿಗೆ ಜ್ಞಾನ ಇದೆ, ಜ್ಞಾನ ಕೊಡೋದು ಮುಗ್ಧರು ಅನ್ನೋಕ್ಕಿಂತ ಅದು ಅವರ ಕರ್ತವ್ಯ. ಬ್ರಾಹ್ಮಣರು ಜ್ಞಾನವನ್ನ ಹಂಚೋದು ಅವರ ಕೆಲಸ. ಹಾಗಾಗಿ ಅವರು ವೇದಗಳಲ್ಲಿ ಯಾವ ಭಾಗದಲ್ಲಿ ಈ ವಿಷಯ ಇತ್ತೋ ಆ ವಿಷಯವನ್ನ ಅವ್ರಿಗೆ ವಿವರಿಸಿ ಹೇಳ್ಕೊಡ್ತಾರೆ. ಅವ್ರು ಹೋಗಿ ಅಲ್ಲಿ ಅದನ್ನ ತಯಾರಿಸ್ತಾರೆ, ತಮ್ಮ ಹೆಸರನ್ನ ಹಾಕೋತಾರೆ. ಸೊ ಹಾಗಾಗಿ ಹೀಗೆ ಈ ನಿಜವಾಗ್ಲೂ ಈ ಜಗತ್ತಿನಲ್ಲಿ ಇರೋ ಯಾವ ಜ್ಞಾನವೂ ಕೂಡ ವೇದದಲ್ಲಿ ಇಲ್ಲದೆ ಇರೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ವೇದ ಅಂದ್ರೆ ಸಕಲ ಜ್ಞಾನ. ವೇದಗಳಲ್ಲಿ ಆ ನಮ್ಮ ಭೌತಿಕ ಅವಶ್ಯಕತೆಗಳು ಮತ್ತೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಎಲ್ಲದರ ವಿಷಯಗಳು ಇವೆ. ಮತ್ತೆ ವೇದ ನಿಯಂತ್ರಕ ತತ್ವಗಳನ್ನು ಕೂಡ ಪ್ರತಿಪಾದಿಸುತ್ತೆ. ಯಾವುದು ಇದು ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ, ಔಷಧಿ ಅಂದ್ರೆ ಆಯುರ್ವೇದ ಇತ್ಯಾದಿ ಎಲ್ಲಾ ತರಹ ವಿಷಯಗಳ ಬಗ್ಗೆ ಜ್ಞಾನ ಮತ್ತೆ ತತ್ವಗಳು ವೇದಗಳಲ್ಲಿ ನಮ್ಗೆ ಸಿಗುತ್ತೆ. ಅಂದ್ರೆ ನಮ್ಮ ದೇಹ ಮತ್ತೆ ಆತ್ಮವನ್ನ ಜೊತೆಗಿಡೋದಕ್ಕೆ ಅವಶ್ಯಕವಾದ ಎಲ್ಲಾ ಭೌತಿಕ ವಿಷಯಗಳು ಕೂಡ ವೇದಗಳಲ್ಲಿ ಲಭ್ಯ. ಮತ್ತೆ ಇದಕ್ಕೆ ಮಿಗಿಲಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅವಶ್ಯಕವಾಗಿರೋ ಎಲ್ಲಾ ನಿರ್ದೇಶನಗಳು ಕೂಡ, ವಿಶೇಷ ನಿರ್ದೇಶನಗಳು ಕೂಡ ವೇದಗಳಲ್ಲಿ ಇದೆ. ಮತ್ತೆ ಈ ಜ್ಞಾನದ ಉದ್ದೇಶ ಏನು ಅಂದ್ರೆ ಕ್ರಮಕ್ರಮವಾಗಿ ಜೀವಿ ಭೌತಿಕ ಸ್ತರದಿಂದ ಆಧ್ಯಾತ್ಮಿಕ ಸ್ತರಕ್ಕೆ ಏರ್ಬೇಕು. ಮತ್ತೆ ಅಂತಿಮವಾಗಿ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹಂತಕ್ಕೆ, ಅಂದ್ರೆ ದೇವೋತ್ತಮ ಪರಮ ಪುರುಷನೇ ಎಲ್ಲ ರಸಗಳ ಸಾಗರ, ರಸೋವೈ ಸಹ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಎಲ್ಲ ರಸಗಳ ಆಗರ ಸಾಗರ. ಎಲ್ಲಾ ರಸಗಳು ಅವನಲ್ಲಿದೆ, ಅವನು ಪೂರ್ಣ ಪುರುಷ, ರಸಮಯ, ಅವನು ರಸದಿಂದ ತುಂಬಿರುವಂತವನು ಅವನು. ಹಾಗಾಗಿ ಅವನ ಸಾಕ್ಷಾತ್ಕಾರ ವೇದದ ಅಂತಿಮ ಜ್ಞಾನ. ವೇದೇಶ್ಚ ಸರ್ವೇ ಅಹಮೈವ ವೇದ್ಯ. ಸೊ ಹಾಗಾಗಿ ವೇದದಲ್ಲಿ ಬೇರೆ ಏನು ವಿಷಯ ಇಲ್ಲ. 11ನೇ ಸ್ಕಂದದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ವೇದಗಳಲ್ಲಿ ಎಲ್ಲಾ ಜ್ಞಾನವು ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ಕೃಷ್ಣನನ್ನೇ ಉದ್ದೇಶಿಸ್ತಾ ಇರೋದು. ಆದ್ರೆ ಎಲ್ಲರಿಗೂ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಕೃಷ್ಣ ಉದ್ಧವನ್ಗೆ ಹೇಳ್ತಾನೆ, ಇಲ್ಲ ಆ ರೀತಿ ಅದು ಇಂಡೈರೆಕ್ಟ್ ಆಗಿರೋದು ನನ್ನ ಇಚ್ಛೆ, ಅಥವಾ ತುಂಬಾ ಸಂಕೀರ್ಣವಾಗಿರೋದು, ಕಾಂಪ್ಲಿಕೇಟೆಡ್ ಆಗಿರ್ಬೇಕು ವೇದ, ಅದು ನನ್ನ ಇಚ್ಛೆ. ಯಾಕಂದ್ರೆ ಎಲ್ಲರೂ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ ಬರಕ್ಕಾಗಲ್ಲ. ಇವಾಗ ಉದಾಹರಣೆಗೆ ನಾವು ಭಾಗವತದ ಮೊದಲನೇ ಶ್ಲೋಕವನ್ನ ಓದಿದ್ವಲ್ಲ, ನಾವು ಒಂದು ಅರ್ಥವನ್ನ ಓದಿದ್ವಿ ಅಷ್ಟೇ, ಪ್ರಭುಪಾದರು ಕೊಟ್ಟಿರುವಂತ ಅರ್ಥವನ್ನ. ಆದ್ರೆ ನಮ್ಮ ಪೂರ್ವದ ಆಚಾರ್ಯರು, ಉದಾಹರಣೆಗೆ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಆ ಒಂದು ಶ್ಲೋಕಕ್ಕೆ 5 ಅರ್ಥ ಕೊಟ್ಟಿದ್ದಾರೆ, ಒಂದೇ ಶ್ಲೋಕಕ್ಕೆ. ಅಂದ್ರೆ ಸಂಸ್ಕೃತ ಎಂತಹ ಭಾಷೆ ಅಂದ್ರೆ ಒಂದೇ ಶ್ಲೋಕಕ್ಕೆ, ಒಂದೇ ವಾಕ್ಯಕ್ಕೆ ಬೇರೆ ಬೇರೆ ಗ್ರಾಮರಿನ ರೂಲ್ಗಳನ್ನ, ನಿಯಮಗಳನ್ನ ನೀವು ಅನ್ವಯ ಮಾಡಿದ್ರೆ ಬೇರೆ ಬೇರೆ ಅರ್ಥ ಬರುತ್ತೆ. ವಿಶೇಷವಾಗಿ ಕೃಷ್ಣ ಮಾತಾಡ್ತಿರುವಾಗ ಒಂದು ಸಾಮಾನ್ಯ ಜನರಿಗೆ ಒಂದು ಅರ್ಥ ಇರುತ್ತೆ, ಭಕ್ತರಿಗೆ ಇನ್ನೊಂದು ಅರ್ಥ ಇರುತ್ತೆ. ಅದನ್ನ ನಾವು 10ನೇ ಸ್ಕಂದದಲ್ಲಿ ನೋಡ್ತೀವಿ. ವಿಶೇಷವಾಗಿ ಕೃಷ್ಣ ಮತ್ತೆ ಗೋಪಿಯರ ಸಂವಾದ ನಡೀತಿರುವಾಗ ಸಾಮಾನ್ಯ ಜನರಿಗೆ ಆ ಶ್ಲೋಕಗಳಲ್ಲಿ ಒಂದು ಅರ್ಥ ಬರುತ್ತೆ, ವಿಶೇಷವಾಗಿ ಮಾಧುರ್ಯ ರಸದಲ್ಲಿರುವಂತ ಭಕ್ತರಿಗೆ ಇನ್ನೊಂದು ಅರ್ಥ ಬರುತ್ತೆ. ಸೊ ಹೀಗೆ ಅಂತಿಮವಾಗಿ ವೇದಗಳಲ್ಲಿ ಇರುವಂತ ವಿಷಯ ಕೃಷ್ಣನ ಸಾಕ್ಷಾತ್ಕಾರವೇ, ಬೇರೆ ಏನೂ ಇಲ್ಲ. ಆ ಹಂತಕ್ಕೆ ಬಂದಿರುವಂತಹ ಜೀವಿಗಳು ತಿರ್ಗಾ ನಾನೇನು ಹೇಳಿದ್ನಲ್ಲ, ತಿರ್ಗಾ 10ನೇ ಕ್ಲಾಸಿಗೆ ಬಂದು ತಿರ್ಗಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬಾರ್ದು. ಅಂದ್ರೆ ತಿರ್ಗಾ ದೇವತಾ ಪೂಜಾ, ಈ ಅಷ್ಟೋತ್ತರ ಇದೆಲ್ಲದರ ಅವಶ್ಯಕತೆ ಇಲ್ಲ, ಸುಮ್ಮನೆ ಸಮಯ ವ್ಯರ್ಥತೆ. ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಆಗ್ಲೇ ನಮ್ಗೆ ವಿಷ್ಣು ಸಹಸ್ರನಾಮದಲ್ಲೇ ಇದೆ,
ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸೊ ಅಷ್ಟೊಂದು ವಿಷ್ಣು ಸಹಸ್ರನಾಮ ಹೇಳೋದು ಸುಮ್ಮನೆ 3 ಸತಿ ರಾಮ ಅಂತ ಹೇಳ್ಬಿಡ್ಬೋದು. 3 ಸತಿ ರಾಮ ಅಂತ ಹೇಳೋದು 1 ಸತಿ ಕೃಷ್ಣ ಅಂತ ಹೇಳೋದಕ್ಕೆ ಸಮಾನ. ಹೀಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋರು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಮ್ಗೆ ಸಂಪೂರ್ಣ ನಂಬಿಕೆ ಶ್ರದ್ಧೆ ಇಲ್ಲ. ಹಾಗಾಗಿ ನಾವು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ಇದು ಅದು ಮಾಡ್ತಾ ಇರ್ತೀವಿ, ಬೇರೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೀವಿ. ಅಂದ್ರೆ ನಮಗೆ ಕೃಷ್ಣನಲ್ಲಿ ಸಂಪೂರ್ಣ ನಂಬಿಕೆ ಇಲ್ಲ. ಅಂದ್ರೆ ನಾವು ಇನ್ನೂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಂತಕ್ಕೆ ಬಂದಿಲ್ಲ, ಶರಣಾಗತಿ ಹಂತಕ್ಕೆ ಬಂದಿಲ್ಲ. ನಾವು ಶರಣಾಗತಿ ಹಂತಕ್ಕೆ ಬರ್ಬೇಕು ನಾವು, ಅದೇ ಕೃಷ್ಣನ ಇಚ್ಛೆ. ಸೊ ಹಾಗಾಗಿ ಆದ್ರೆ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಕೃಷ್ಣನ ಹತ್ರ ಬರ್ತಾರ. ಹಾಗಾಗಿ ಅವನು ವೇದಗಳಲ್ಲಿ ಎಲ್ಲಾ ತರ ಜ್ಞಾನವನ್ನು ಕೊಟ್ಟಿದ್ದಾನೆ. ಅಂತಿಮವಾದ ಜ್ಞಾನ ಅವನನ್ನ ಅರಿಯೋದು. ಇವಾಗ ಇಲ್ಲಿ ರಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವಾಗ ಈ ವಿಷಯ ಸ್ವಲ್ಪ ಮುಖ್ಯವಾದದ್ದು. ವಿಶೇಷವಾಗಿ ಹೊಸಬರಿಗೆ ಇದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸ್ಬೋದು. ಪ್ರಯತ್ನ ಮಾಡೋಣ. ಪ್ರಭುಪಾದರು ಬರಿತಾ ಇದೆ, ಪ್ರತಿಯೊಂದು ಜೀವಿ ಬ್ರಹ್ಮನಿಂದ ಹಿಡಿದು ಮೊದಲ ಜೀವಿ ಅವನಿಂದ ಹಿಡಿದು ಒಂದು ಕ್ಷುಲ್ಲಕ ಇರುವೆಯ ತನಕ ಎಲ್ಲರೂ ಕೂಡ ಇಂದ್ರಿಯಗಳಿಂದ ಅಥವಾ ಇಂದ್ರಿಯ ಗ್ರಹಿಕೆಯಿಂದ ಲಭ್ಯವಾಗುವಂತಹ ಯಾವುದೋ ಒಂದು ರಸವನ್ನ ಅಥವಾ ರುಚಿಯನ್ನ ಆಸ್ವಾದಿಸಕ್ಕೆ ಬಯಸ್ತಾರೆ. ಮತ್ತೆ ಹೇಳ್ತೀನಿ, ಎಲ್ಲಾ ಜೀವಿಗಳು ಇಂದ್ರಿಯ ಗ್ರಹಿಕೆಯಿಂದ ಲಭ್ಯವಾಗುವಂತಹ ಯಾವುದೋ ಒಂದು ರಸವನ್ನ ಅಥವಾ ರುಚಿಯನ್ನ ಆಸ್ವಾದಿಸಕ್ಕೆ ಬಯಸ್ತಾರೆ ಎಲ್ಲಾ ಜೀವಿಗಳು. ಇಂದ್ರಿಯ ಗ್ರಹಿಕೆಯ ವಿಷಯಗಳು. ಇವಾಗ ಇಂದ್ರಿಯ ತೃಪ್ತಿ, ಇಂದ್ರಿಯ ತೃಪ್ತಿಯನ್ನ ತಾತ್ವಿಕವಾಗಿ ರಸ ಅಂತ ಕರೀತಾರೆ. ಅಂದ್ರೆ ಯಾವುದರಿಂದ ನಮ್ಮ ಇಂದ್ರಿಯ ತೃಪ್ತಿ ಆಗುತ್ತೋ ಅದಕ್ಕೆ ರಸ ಅಂತ ಕರೀತಾರೆ. ಇವಾಗ ಈ ರಸಗಳಲ್ಲಿ ಬೇರೆ ಬೇರೆ ವಿಧಗಳಿವೆ. ಶಾಸ್ತ್ರದಲ್ಲಿ 12 ಬಗೆಯ ರಸಗಳನ್ನ ಉಲ್ಲೇಖ ಮಾಡಿದ್ದಾರೆ. ರೌದ್ರ ಅಂದ್ರೆ ಕ್ರೋಧ, ಅದ್ಭುತ, ಶೃಂಗಾರ, ಇದು ದಾಂಪತ್ಯ ಪ್ರೇಮ, ಹಾಸ್ಯ, ವೀರ, ದಯಾ, ದಾಸ್ಯ, ಸಖ್ಯ, ಭಯಾನಕ, ಬೀಭತ್ಸ ಅಂದ್ರೆ ಶಾಕ್, ಶಾಂತ, ವಾತ್ಸಲ್ಯ. ಸೊ ಇದರಲ್ಲಿ 5 ಮುಖ್ಯ ರಸಗಳಿವೆ, 7 ಅಮುಖ್ಯ ರಸಗಳಿವೆ. ಒಟ್ಟು ಇರೋದು 12 ರಸಗಳು. ಇವಾಗ ಈ ರಸಗಳು ಯಾವಾಗ ಮೂಲತಃ ರಸಗಳು ಆಧ್ಯಾತ್ಮಿಕ. ಅರೆ ಈ ಭೌತಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ರಸಗಳ ವಿಕೃತ ರೂಪ ಭೌತಿಕ ರಸ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲೂ ನಿಮ್ಗೆ ರೌದ್ರ, ಅದ್ಭುತ ಇವೆಲ್ಲವೂ ನಿಮ್ಗೆ ಕಂಡು ಬರುತ್ತೆ. ಅರೆ ಅದು ವಿಕೃತ ರೂಪ, ಅಂದ್ರೆ ಅದು ನಿಜವಾದ ರಸ ಅಲ್ಲ. ನಿಜವಾದ ರಸ ಆಧ್ಯಾತ್ಮಿಕ ಜಗತ್ತಿನಲ್ಲಿರೋದು, ಕೃಷ್ಣನ ಸಂಬಂಧದಲ್ಲಿರೋದು. ಆದ್ರೆ ಪ್ರತಿಯೊಬ್ಬ ಜೀವಿಯು ಈ ರಸವನ್ನ ಆಸ್ವಾದಿಸಕ್ಕೆ ಬಯಸ್ತಾನೆ. ಯಾವಾಗ ಅವನಿಗೆ ಆಧ್ಯಾತ್ಮಿಕ ರಸ ಸಿಗೋದಿಲ್ವೋ ಆಟೋಮ್ಯಾಟಿಕ್ ಆಗಿ ಅವನು ಭೌತಿಕ ರಸದಲ್ಲೇ ಉಳಿದಿರ್ತಾನೆ. ಅರೆ ಭೌತಿಕ ರಸದ ಆಸ್ವಾದನೆ ಇಲ್ಲದೆ ಯಾರೂ ಜೀವನ ನಡ್ಸಕ್ಕಾಗಲ್ಲ. ಅಂದ್ರೆ ರಸದ ಆಸ್ವಾದನೆ ಇಲ್ಲದೆ, ರಸ ಭೌತಿಕವಾದದ್ದಾದ್ರೂ ಆಗಿರ್ಬೋದು, ಆಗಿರ್ಬೋದು. ಅಂದ್ರೆ ಇವಾಗ ಉದಾಹರಣೆಗೆ ಸಂಬಂಧಗಳು, ಜನರಿಗೆ ಸಂಬಂಧ ಬಹಳ ಬೇಕು. ಉದಾಹರಣೆಗೆ ವಿವಾಹಿತರಾಗಿರೋರಿಗೆ ದಾಂಪತ್ಯ ಜೀವನದ ರಸ, ಮಕ್ಕಳ ಜೊತೆ ವಾತ್ಸಲ್ಯ ರಸ, ಅಥವಾ ಕೆಲಸಗಾರರ ಜೊತೆ ದಾಸ್ಯ ರಸ, ಅಥವಾ ಯಾರ ಮೇಲೆ ಕೋಪ ಬಂತು ರೌದ್ರ ರಸ. ಸೊ ಹೀಗೆ ಈ ರಸಗಳನ್ನ ನಾವು ಆಸ್ವಾದನೆ ಮಾಡ್ತಾನೆ ಇದೀವಿ. ಆದ್ರೆ ಉನ್ನತ ರಸದ ರುಚಿ ನಮಗೆ ಸಿಕ್ಕಿಲ್ಲದೆ ಇರೋದ್ರಿಂದ ನಾವು ಕೆಳಮಟ್ಟದ ರಸಗಳಲ್ಲೇ ಇನ್ನೂ ಇದೀವಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ವಿಷಯ ವಿನಿವರ್ತಂತೆ ನಿರಾರಸ್ಯ ದೇಹವಿನಃ ರಸವರ್ಜಂ ರಸೋಪ್ಯಸ್ಯ. ಈ ರಸವನ್ನ ವರ್ಜಿಸ್ಬೇಕು. ಭೌತಿಕ ರಸವನ್ನ ವರ್ಜಿಸಿದ್ರೆ ಮಾತ್ರ ನಾವು ಉನ್ನತ ರಸವನ್ನ ಆಸ್ವಾದಿಸ್ಬೋದು ಸಂಪೂರ್ಣವಾಗಿ. ಇಲ್ಲದೆ ಹೋದ್ರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ಬೇಕಂದ್ರೆ, ನಾವು ಯಾರಿಗಾದರೂ ಉನ್ನತ ರಸದ ಆಸ್ವಾದನೆಗೆ ಅವಕಾಶ ಮಾಡಿಕೊಟ್ಟಾಗ ಅವರು ಅದನ್ನ ಆಸ್ವಾದಿಸಿದಾಗ ಅದು ಹೈಯರ್ ಟೇಸ್ಟ್, ಅದು ಉನ್ನತ ಮಟ್ಟದ ರಸ ರುಚಿ. ಕೆಳಮಟ್ಟದ ರಸ ರುಚಿಯಲ್ಲಿ ಅಷ್ಟೊಂದು ನಿಜವಾಗ್ಲೂ ರುಚಿಯೇ ಇಲ್ಲ. ಅದರ ಹೋಲಿಕೆಯಲ್ಲಿ ಇದು ಬಹಳ ಕ್ಷುಲ್ಲಕ, ತುಚ್ಛ ಅಂತ ವ್ಯಕ್ತಿ ಭೌತಿಕ ರಸವನ್ನ ತ್ಯಜಿಸಬಹುದು. ಹಾಗಾಗಿ ನಮ್ಮ ನಿಜವಾದ ಉದ್ದೇಶ
ಹ್ಮ್ ಆ ಆಧ್ಯಾತ್ಮಿಕ ರಸಗಳನ್ನ ಅನುಭವಿಸೋದು, ಅದು ನಮ್ಮ ಜೀವನದ ಪರಿಪೂರ್ಣತೆ. ಹ್ಮ್ ಇವಾಗ ಯಾರು ಭಕ್ತಿಯ ಸಂಪರ್ಕಕ್ಕೆ ಬಂದಿಲ್ವೋ ಅವ್ರಿಗೆ ಪಾಪ ಇದರ ವಿಷಯನೇ ಗೊತ್ತಿಲ್ಲ. ಇವಾಗ ಎಷ್ಟೊಂದು ಜನ ಹೊಸಬರಿಗೆ ಇವತ್ತು ಈ ವಿಷಯ ಇವತ್ತು ನೀವು ಕೇಳ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಈ ವಿಷಯ ಗೊತ್ತಾಯ್ತು. ಓ, ರಸ ಅಂತ ಇದೆ, ರುಚಿ ಅಂತ ಇದೆ, ಕೆಳಮಟ್ಟದ ರಸ ಅಂತ ಇದೆ, ಉನ್ನತ ಮಟ್ಟದ ರಸ ಅಂತ ಇದೆ. ಉನ್ನತ ಮಟ್ಟದ ರಸದ ಆಸ್ವಾದನೆ ಆಗಿಲ್ಲದೆ ಇರೋದ್ರಿಂದ ನಾನು ಕೆಳಮಟ್ಟದ ರಸದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹಾಗಾಗಿ ಪ್ರಭುಪಾದ್ರು ಹೇಳ್ತಾ ಇದ್ರು, ನಾವು ಭಕ್ತರು ಯಾರು ಈ ರಸವನ್ನ ಆಸ್ವಾದನೆ ಮಾಡಿದೀವೋ ನಾವು ಬೇರೆಯವರಿಗೆ ಹೋಗಿ ಈ ರಸದ ಆಸ್ವಾದನೆಗೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ದೇವಸ್ಥಾನಗಳು, ಕೇಂದ್ರಗಳು ಇತ್ಯಾದಿ ಇತ್ಯಾದಿ, ಪುಸ್ತಕ ವಿತರಣೆ, ಪ್ರಸಾದ ವಿತರಣೆ, ನಾಮ ಸಂಕೀರ್ತನ, ಬೀದಿ ಬೀದಿಗಳಲ್ಲಿ ಹೋಗಿ ಸಂಕೀರ್ತನೆ ಮಾಡೋದು ಇತ್ಯಾದಿ ಇತ್ಯಾದಿ. ಈ ಒಂದು ಉನ್ನತ ರುಚಿಯನ್ನ ಆಸ್ವಾದಿಸಕ್ಕೆ ಅವಕಾಶ ಮಾಡಿಕೊಡೋದು, ಅದು ಭಕ್ತರ ಕರ್ತವ್ಯ. ಓಕೆ. ಆದ್ರೆ ಉನ್ನತ ಮಟ್ಟದ ರಸವನ್ನ ಆಸ್ವಾದಿಸಿದ ಬಳಿಕ ನಮಗೆ ಗೊತ್ತಾಗ್ಬೇಕು, ಅಯ್ಯೋ ಈ ಕೆಳಮಟ್ಟದ ರಸವನ್ನ ಬಿಡಬೇಕು ನಾನು ಅಂತ. ಕೆಲವೊಮ್ಮೆ ಏನಾಗತ್ತೆ, ಆಧ್ಯಾತ್ಮಿಕತೆಯಲ್ಲೂ ನಮ್ಗೆ ಕಾರಣಾಂತರಗಳಿಂದ ರಸದ ಆಸ್ವಾದನೆ ಆಗೋದಿಲ್ಲ. ಯಾಕೆಂದ್ರೆ ಆಧ್ಯಾತ್ಮಿಕ ಜೀವನದಲ್ಲೂ ಭಕ್ತಿಯ ಜೀವನದಲ್ಲೂ ನಾವು ಸ್ವಲ್ಪ ಭೌತಿಕತೆಯನ್ನ ತಂದ್ಬಿಡ್ತೀವಿ. ಭೌತಿಕ ಮನೋಭಾವವನ್ನ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ತಂದಾಗ ನಾವು ಭೌತಿಕ ಭಾವನೆಗಳನ್ನ ಅನುಭವಿಸ್ತೀವಿ. ಈರ್ಷೆ, ಅಸೂಯೆ, ಕೋಪ ಇದೆಲ್ಲವನ್ನ ಆಸ್ವಾದಿಸ್ತೀವಿ. ಆದರೆ ಆಧ್ಯಾತ್ಮಿಕ ರಸದ ಆಸ್ವಾದನೆ ಆಗೋದಿಲ್ಲ ನಮಗೆ. ಇದಕ್ಕೆ ಕಾರಣ ನಾವು ಮಾಡುವಂತಹ ಸಂಘ, ನಮ್ಮ ಸಾಧನೆ ಇತ್ಯಾದಿ. ಹಾಗಾಗಿ ದಿನನಿತ್ಯ ನಮ್ಮ ಸಾಧನೆ ಚೆನ್ನಾಗಿದ್ರೆ, ನಾವು ಶುದ್ಧ ಭಕ್ತರ ಸಂಘ ಮಾಡಿದ್ರೆ ನಮಗೆ ನಿಜವಾಗಿಯೂ ಆಧ್ಯಾತ್ಮಿಕ ಜೀವನದ ರಸದ ಆಸ್ವಾದನೆ ಆಗತ್ತೆ. ಇವಾಗ ನಮ್ಮ ಕೇಂದ್ರಗಳಲ್ಲಿ ಇರುವಂತ ಹಲವಾರು ಭಕ್ತರು, ಅವರಿಗೆ ಪಾಪ ಇವಾಗ ನಾನು ನೆನ್ನೆ ಹೇಳ್ತಾ ಇದ್ದೆ ಯಾರೋ ಮಾತಾಜಿಗೆ, ಒಂಥರ ವಿಚಿತ್ರವಾದ ಸಮಸ್ಯೆ. ಏನು ವಿಚಿತ್ರವಾದ ಸಮಸ್ಯೆ ಅಂದ್ರೆ ಭೌತಿಕತೆಯಲ್ಲಿ ಆಸಕ್ತಿನೇ ಇಲ್ಲ. ಆಧ್ಯಾತ್ಮಿಕದಲ್ಲಿ ಎಷ್ಟು ಆಸಕ್ತಿ ಇದೆ ಅಂದ್ರೆ, ಎಷ್ಟು ರಸದ ಆಸ್ವಾದನೆ ಆಗಿದೆ ಅಂದ್ರೆ ಭೌತಿಕ ರಸದ ಹತ್ರ ಹೋಗಕ್ಕೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆದ್ರೆ ಏನ್ ಮಾಡೋದು? ಭೌತಿಕ ಜಗತ್ತಿನಲ್ಲಿದ್ದೀವಿ. ಇರುವಂತಹ ಆಶ್ರಮಗಳನ್ನ ನಾವು ಸ್ವೀಕಾರ ಮಾಡಬೇಕು. ಪುರುಷರಾಗಿದ್ರೆ ಅವ್ರಿಗೆ ಭೌತಿಕ ರಸದ ಬೇಕಾಗಿಲ್ಲ ಅಂದ್ರೆ ಅವರು ಬ್ರಹ್ಮಚಾರಿಗಳಾಗಿ ಉಳಿದು ಅವರು ಸನ್ಯಾಸಿಗಳಾಗ್ಬೋದು ಆಮೇಲೆ. ಅರೆ ಬೇರೆಯವ್ರಿಗೆ, ಯಾರಿಗೆ ಅಂತಹ ಮನೋಭಾವ ಇಲ್ಲ, ಪುರುಷರಿಗೆ ಮತ್ತೆ ಸ್ತ್ರೀಯರು ಅವರು ವಿವಾಹಿತರಾಗ್ಲೇಬೇಕು. ಅವಾಗ ಮನಸ್ಸಿಗೆ ಏನ್ ಬರುತ್ತೆ, ಅಯ್ಯೋ ತಿರ್ಗಾ ಭೌತಿಕ ಜೀವನದಲ್ಲಿ ಇಳಿತಾ ಇದೀನ? ಇಲ್ಲ, ಮನೆಯನ್ನ ದೇವಾಲಯವಾಗಿ ಮಾಡ್ಬೇಕು. ಅವಾಗ ಅದು ಭೌತಿಕ ಜೀವನ ಅಲ್ಲ, ಆಧ್ಯಾತ್ಮಿಕ ಜೀವನ. ಸೊ ಹೀಗೆ ಆ ಆಧ್ಯಾತ್ಮಿಕ ರಸವನ್ನ ಆಸ್ವಾದನೆ ಮಾಡೋದೇ ನಮ್ಮ ಜೀವನದ ನಿಜವಾದ ಉದ್ದೇಶ. ಅದರಿಂದಲೇ ಯಯಾತ್ಮ ಸುಪ್ರಸೀದತಿ, ಭಾಗವತ ಹೇಳುತ್ತೆ, ಅಹೈತುಕಿ ಅಪ್ರತಿಯಥ ಯಯಾತ್ಮ ಸುಪ್ರಸೀದತಿ. ಆ ರೀತಿ ನಾವು ಭಕ್ತಿಯಲ್ಲಿ ತೊಡಗಿದಾಗ, ಆ ಉನ್ನತ ರಸದ ಆಸ್ವಾದನೆ ಮಾಡಿದಾಗ ಆತ್ಮ ಸಂತೃಪ್ತವಾಗತ್ತೆ. ಇದೇ ನಮ್ಮ ಜೀವನದ ನಿಜವಾದ ಗುರಿ, ಇದೇ ನಿಜವಾದ ಆನಂದಕ್ಕೆ ಮಾರ್ಗ. ಈ ಆಧ್ಯಾತ್ಮಿಕ ರಸದ ಆಸ್ವಾದನೆ ನಮಗೆ ನಿಜವಾದ ಆನಂದಕ್ಕೆ ಮಾರ್ಗ. ಮತ್ತೆ ಪ್ರಭುಪಾದರು ಇಲ್ಲಿ ಬರೀತಾ ಇದ್ದಾರೆ, ಈ ಎಲ್ಲ 12 ರಸಗಳನ್ನ ನಾವು ಒಟ್ಟಿಗೆ ಪರಿಗಣಿಸಿದ್ರೆ ಅದನ್ನೇ ಪ್ರೇಮ ಅಂತ ಕರೆಯೋದು. ಪ್ರೇಮ ಅಂದ್ರೆ ಈ 12 ರಸಗಳ ಪ್ರದರ್ಶನ. ಪ್ರದರ್ಶನ ಅಂದ್ರೆ ಆತರ ಅಲ್ಲ. 12 ರಸಗಳನ್ನ ಒಳಗೊಂಡಿರೋದು ಪ್ರೇಮ. ಮೂಲತಃ ಪ್ರೇಮ 5 ಮೂಲ ರಸಗಳಲ್ಲಿವೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಇವು ಇಲ್ದೇ ಇರುವಾಗ ಪ್ರೇಮ ಪರೋಕ್ಷವಾಗಿ ರೌದ್ರ, ಅದ್ಭುತ, ಹಾಸ್ಯ, ವೀರ, ದಯಾ, ಭಯಾನಕ, ಬಿಭತ್ಸವಾಗಿ ಪ್ರದರ್ಶಿತವಾಗುತ್ತೆ. ಓಕೆ. ಉದಾಹರಣೆಗೆ ಪ್ರಭುಪಾದರು ಬರೀತಾರೆ, ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಒಂದು ಸ್ತ್ರೀಯನ್ನ ಪ್ರೀತಿಸ್ತಾ ಇದ್ರೆ ಈ ಒಂದು ರಸವನ್ನ ಶೃಂಗಾರ ರಸ ಅಂತ ಕರೀತಾರೆ. ಆದ್ರೆ ಅಂತಹ ಪ್ರೇಮದ ವ್ಯವಹಾರಗಳು ಸ್ವಲ್ಪ ಗೊಂದಲಕ್ಕೀಡಾದಾಗ, ಆಗ ಆ ಒಂದು ಸಂಬಂಧದಲ್ಲಿ ಅದ್ಭುತ, ರೌದ್ರ್ಯ, ಬಿಭತ್ಸ ಇವೆಲ್ಲ ಕಾಣಬಹುದು. ಉದಾಹರಣೆಗೆ ಕೆಲವೊಮ್ಮೆ ಯಾರೋ ಇಬ್ರು ಪ್ರೀತಿಸ್ತಾ ಇರ್ತಾರೆ, ತಕ್ಷಣ ಅದು
ಕೊಲೆಯಲ್ಲಿ ಕೊನೆಗೊಳ್ಳುತ್ತೆ. ಈ ರೀತಿ ಇದು ಬಿಭತ್ಸ. ಆ, ಆ, ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಅಂದ್ರೆ ಮೂಲತಃ 5 ಮುಖ್ಯ ರಸಗಳಿವೆ: ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಶಾಂತ. ಈ 5 ರಸಗಳು ಇಲ್ಲದೆ ಇರುವಾಗ 7 ಅಮುಖ್ಯ ರಸಗಳು ಪ್ರದರ್ಶಿತವಾಗುತ್ತೆ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತ ಈ 7 ರಸಗಳನ್ನು ಆಸ್ವಾದಿಸಕ್ಕೆ ಇಷ್ಟಪಡ್ತಾನೆ. ಉದಾಹರಣೆಗೆ ವೀರರಸವನ್ನ ಆಸ್ವಾದಿಸಕ್ಕೆ ಇಷ್ಟಪಟ್ಟ, ಹಾಗಾಗಿ ಜಯ ವಿಜಯರನ್ನ ಅವನು ಭೂಲೋಕಕ್ಕೆ ಕಳಿಸ್ದ. ಈ ರೀತಿ ಅದೇ ಮೂಲತಃ ಆ ಮುಖ್ಯ 5 ರಸಗಳೇ ಇರೋದು. ಆ ಮತ್ತೆ ಪ್ರಭುಪಾದರು ಇನ್ನೊಂದು ಹೇಳ್ತಾ ಇದ್ದಾರೆ, ಈ ರಸಗಳನ್ನ ಮನುಷ್ಯನ ಜೊತೆ ಅನುಭವಿಸ್ಬೋದು, ಪ್ರಾಣಿ ಜೊತೆ ಅಲ್ಲ. ಇವಾಗ ಇದೊಂದು ಮುಖ್ಯವಾದದ್ದು. ಎಷ್ಟೊಂದು ಜನ ಮನುಷ್ಯರ ಜೊತೆ ಸಂಬಂಧ ಬಹಳ ಕಠಿಣ ಅಂದ್ಬಿಟ್ಟು ಪ್ರಾಣಿಗಳನ್ನ ಪ್ರೀತಿಸ್ತಾರೆ. ಅದರಿಂದ ನಾವು ನಿಜವಾಗ್ಲೂ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಕ್ಕಾಗಲ್ಲ. ಆ ಪ್ರಭುಪಾದರು ಆಕ್ಚುಲಿ ಬರೀತಾರೆ, ಮನುಷ್ಯನಿಗೆ GOD ಗಾಡ್ ಮೇಲೆ, ದೇವರ ಮೇಲೆ ಪ್ರೀತಿ ಇಲ್ಲದೆ ಇದ್ರೆ ಅವನು DOG ಡಾಗ್ ಮೇಲೆ ಪ್ರೀತಿಯನ್ನ ಬೆಳೆಸ್ಕೋತಾನೆ ಅಂತ. ಗಾಡು ಡಾಗು ಎರಡು ಉಲ್ಟಾ ಇಂಗ್ಲಿಷಲ್ಲಿ ಸ್ಪೆಲ್ಲಿಂಗು. ಹಾಗಾಗಿ ಈ ರಸವನ್ನ ನಾವು ಭಗವಂತನ ಭಕ್ತರೊಂದಿಗೆ ಆಸ್ವಾದಿಸಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ನಾವು ಭಗವಂತನ ಅಂಶವಾಗಿರೋದ್ರಿಂದ ಮೂಲತಃ ಈ ರಸಗಳು ನಮ್ಮ ಮತ್ತೆ ಭಗವಂತನ ನಡುವೆ ಇರುವಂತಹ ಸಂಬಂಧ. ಮತ್ತೆ ಇದರ ಸಂಪೂರ್ಣ ಅನುಭವವನ್ನ ನಾವು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಮಾತ್ರ ಅನುಭವಿಸಕ್ಕಾಗೋದು. ಇವಾಗ ನಾವು ಭೌತಿಕ ಅಸ್ತಿತ್ವದಲ್ಲಿದ್ದೀವಿ. ಇಲ್ಲಿ ನಾವು ಪರಿಪೂರ್ಣತೆಯನ್ನ ಪಡ್ಕೊಂಡಾಗಲೂ ಕೂಡ ನಾವು ಈ ರಸದ ಸಂಪೂರ್ಣ ಆಸ್ವಾದನೆ ನಮ್ಮಿಂದ ಸಾಧ್ಯವಾಗೋದಿಲ್ಲ. ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಸಾಧ್ಯ, ಅಥವಾ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ, ಆಧ್ಯಾತ್ಮಿಕ ದೇಹದಲ್ಲಿ ಮಾತ್ರ ಸಾಧ್ಯ. ಭೌತಿಕ ದೇಹದಲ್ಲಿ ನಾವು ಒಂದಿಷ್ಟು ಮಟ್ಟದವರೆಗೆ ಮಾತ್ರ ಈ ರಸಗಳನ್ನ ಆಸ್ವಾದನೆ ಮಾಡಬಹುದು. ಹಾಗಾಗಿ ಶ್ರುತಿ ಮಂತ್ರಗಳಲ್ಲಿ ಈ ದೇವೋತ್ತಮ ಪರಮ ಪುರುಷನನ್ನ ರಸೋ ವೈಸಹ ಅಂದ್ರೆ ಎಲ್ಲಾ ರಸಗಳ ಮೂಲ ಅಥವಾ ಆಗರ ಅಂತ ಕರೀತಾನೆ. ಯಾವಾಗ ಒಬ್ಬ ವ್ಯಕ್ತಿ ಪರಮಪ್ರಭುವಿನೊಂದಿಗೆ ಸಂಘ ಮಾಡ್ತಾನೋ ಅವನು ತನ್ನ ಮೂಲ ಸ್ವರೂಪ ಸ್ಥಿತಿಯಲ್ಲಿ ಭಗವಂತನೊಂದಿಗೆ ಈ ರಸಗಳ ವಿನಿಮಯವನ್ನ ಮಾಡ್ತಾನೆ, ಮತ್ತೆ ನಿಜವಾಗಿಯೂ ಸಂತೋಷವಾಗಿ ಇರ್ತಾನೆ, ಆನಂದದಲ್ಲಿರ್ತಾನೆ. ಹಾಗಾಗಿ ನಿಜವಾದ ಆನಂದ ಅಂದ್ರೆ ನಮ್ಮ ಮೂಲ ಸ್ವರೂಪ ಸ್ಥಿತಿ. ಅಂದ್ರೆ ಈ ನಮ್ಮ ಭಗವಂತನೊಂದಿಗೆ ನಮಗೆ ಯಾವುದೋ ಒಂದು ನಿರ್ದಿಷ್ಟ ಸಂಬಂಧವಿದೆ, ಅದು ಶಾಂತವಾಗಿರ್ಬೋದು, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಶಾಂತ ಅಂದ್ರೆ ಸುಮ್ಮನೆ ದೇವರು ಸರ್ವಶಕ್ತಿವಂತ, ಸರ್ವಜ್ಞ, ಸರ್ವವ್ಯಾಪಿ, ಅದೆಲ್ಲ ಗೊತ್ತು, ಸರಿ ಸಾಕು ಅಷ್ಟೇ, ಇನ್ನೇನು ಬೇಡ, ಈ ಜ್ಞಾನ ಇದೆ ಸಾಕು, ಇನ್ನೇನು ಮಾಡಲ್ಲ ನಾನು. ಭಗವಂತ ನೀನು ದೇವರು, ನೀನು ದೇವಸ್ಥಾನದಲ್ಲಿರಪ್ಪ, ನಾನು ಮನೇಲಿ ಇರ್ತೀನಿ, ನಾನ್ ನಿನಗೆ ತೊಂದರೆ ಕೊಡಲ್ಲ, ನೀನ್ ನನ್ಗೆ ತೊಂದರೆ ಕೊಡ್ಬೇಡ, ಈ ತರ ಒಂದು ಮನೋಭಾವ. ಅದರಲ್ಲಿ ಏನು ಸೇವೆಯ ಮನೋಭಾವ ಇಲ್ಲ. ಅದು ಸ್ವಲ್ಪ ಮುಂದುವರೆದಾದ್ಮೇಲೆ ದಾಸ್ಯಕ್ಕೆ ಬರ್ತಾನೆ ಜೀವಿ. ಓ ಭಗವಂತ ಸರ್ವಶ್ರೇಷ್ಠನು, ಎಲ್ಲವೂ ಅವನಿಂದಲೇ ನಡೀತಾ ಇರೋದು, ನನ್ನ ಜೀವನವೂ ಕೂಡ ಅವನ ಕೃಪೆ, ಉಸಿರಾಟವೂ ಕೂಡ ಅವನ ಕೃಪೆ, ಹಾಗಾಗಿ ನಾನು ಅವನಿಗೆ ಏನಾದ್ರೂ ಸೇವೆಯನ್ನ ಮಾಡ್ಬೇಕು ಅಂತ ದಾಸ್ಯದ ಭಾವಕ್ಕೆ ಬರ್ತಾನೆ. ಆಮೇಲೆ ಇನ್ನೂ ಮುಂದುವರೆದಾದ್ಮೇಲೆ ಇಲ್ಲ ಕೃಷ್ಣ, ನಾನ್ ನಿನ್ ದಾಸ, ಕೃಷ್ಣ ನನ್ನ ಸ್ವಾಮಿ, ಆದ್ರೆ ನಾನು ಅವನ ಸ್ನೇಹಿತನೂ ಕೂಡ, ಇದು ಸಖ್ಯ. ಆಮೇಲೆ ವಾತ್ಸಲ್ಯ, ಯಶೋಧ ಮಾತಾ ಯೋಚನೆ ಮಾಡ್ತಾಳೆ, ಇಲ್ಲ ಕೃಷ್ಣ ಸೇವಕ ಇಲ್ಲ, ಕೃಷ್ಣ ನನ್ನ ಮಗ, ನಾನು ಅವನ ಸೇವಕ ಅಲ್ಲ. ಆ ರೀತಿಯಲ್ಲಿ ತಾಯಿಯ ಸ್ಥಾನದಲ್ಲಿ ಅವಳು ಸೇವೆಯನ್ನ ಮಾಡ್ತಾಳೆ ಕೃಷ್ಣನಿಗೆ. ಅದೇ ರೀತಿ ಗೋಪಿಯರು, ದ್ವಾರಕೆಯ ರಾಣಿಯರು ಇತ್ಯಾದಿ. ಸೊ ನಮ್ಮ ಸ್ವರೂಪ ಸ್ಥಿತಿಗೆ ನಾವು ತಲುಪದಾಗ, ಆ ನಮ್ಮ ಸ್ವರೂಪ ಸ್ಥಿತಿಯಲ್ಲಿ ನಾವು ಯಾವ ಸಂಬಂಧದಲ್ಲಿದೀವೋ ಭಗವಂತನ ಜೊತೆ, ಆ ರಸವನ್ನ ನಾವು ಭಗವಂತನ ಜೊತೆ ವಿನಿಮಯ ಮಾಡಿಕೊಂಡಾಗ ಅದು ನಿಜವಾದ ಆನಂದದ ಸ್ಥಿತಿ ಜೀವಿಗೆ. ಇದು ನಮ್ಮ ಜೀವನದ ಗುರಿ. ಹಾಗಾಗಿ ನಮ್ಮ ಜೀವನದ ಗುರಿ ಏನು? ನಮ್ಮ ಸ್ವರೂಪ ಸ್ಥಾನವನ್ನ ಪಡ್ಕೊಳ್ಳೋದು. ಅಂದ್ರೆ ಈಗ ಅದು ಆವೃತವಾಗೋಗಿದೆ, ಭೌತಿಕತೆಯಿಂದ ಅದು ಆವೃತವಾಗೋಗಿದೆ. ಹಾಗಾಗಿ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನಾವು ಚೇತೋದರ್ಪಣ ಮಾರ್ಜನ, ನಮ್ಮ ಹೃದಯವನ್ನ ಸ್ವಚ್ಛ ಮಾಡ್ತೀವೋ, ಆಗ ನಮಗೂ ಭಗವಂತನಿಗೂ ಇರುವಂತಹ ಆ ಶಾಶ್ವತವಾದ ಸ್ವರೂಪ, ಅಂದ್ರೆ ಆ ಸಂಬಂಧ ಬಹಿರಂಗವಾಗತ್ತೆ.
ಆಗ ಜೀವಿ ನಿಜವಾದ ಸಂತೋಷವನ್ನು ಅನುಭವಿಸ್ತಾನೆ. ಇದು ಜೀವನದ ಗುರಿ. ಹ್ಮ್ ಹ್ಮ್ ಮತ್ತೆ ಮುಕ್ತ ಸ್ಥಿತಿಯಲ್ಲಿ ಇದನ್ನ ಈ ಈ ಮೂಲ ರಸವನ್ನ ಆಸ್ವಾದಿಸಬಹುದು. ಆದ್ರೆ ಈ ಭೌತಿಕ ದೇಹದಲ್ಲಿರುವಾಗ ಇದು ಇರುವಾಗ ಅದನ್ನು ಸಂಪೂರ್ಣವಾಗಿ ಆಸ್ವಾದಿಸಕ್ ಆಗೋದಲ್ಲ. ನಾನು ಆಗ್ಲೇ ಹೇಳ್ದೆ ಅದನ್ನ. ಹ್ಮ್ ಮತ್ತೆ ಭೌತಿಕ ಅಸ್ತಿತ್ವದಲ್ಲಿ ಅದರ ವಿಕೃತ ರೂಪವನ್ನ ನಾವು ಆಸ್ವಾದಿಸ್ತೀವಿ, ಅದನ್ನು ಹೇಳ್ದೆ. ಹ್ಮ್ ಹಾಗಾಗಿ ಯಾರು ಈ ಬೇರೆ ಬೇರೆ ರಸಗಳ ಸಂಪೂರ್ಣ ಜ್ಞಾನವನ್ನ ಪಡ್ಕೋತಾರೋ ಅವರು ಈ ಭೌತಿಕ ಜಗತ್ತಿನಲ್ಲಿರೋ ವಿಕೃತ ರಸಗಳ ಅನ್ನು ಕೂಡ ಅವರು ಅರ್ಥ ಮಾಡ್ಕೋಬಹುದು. ಮತ್ತೆ ನಿಜವಾದ ರಸವನ್ನ, ವಿಕೃತ ರಸವನ್ನಲ್ಲ, ನಿಜವಾದ ರಸವನ್ನ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಆಸ್ವಾದಿಸೋ ಒಂದು ಇಚ್ಛೆ ಜೀವಿಯಲ್ಲಿ ಮೂಡುತ್ತೆ. ಪ್ರಾರಂಭದಲ್ಲಿ ಅವನು ಭಗವಂತನೊಂದಿಗೆ ಒಂದಾಗಕ್ಕೆ ಬಯಸ್ತಾನೆ, ಸಾಯುಜ್ಯ ಮುಕ್ತಿ. ಅಲ್ಪ ಬುದ್ಧಿಯುಳ್ಳ ಆಧ್ಯಾತ್ಮಿಕವಾದಿಗಳು ಈ ಭಗವಂತನಲ್ಲಿ ಒಂದಾಗೋದನ್ನೇ ಬಯಸ್ತಾರೆ, ಅದಕ್ಕಿಂತ ಮೇಲೆ ಅವ್ರಿಗೆ ಹೋಗಕ್ಕಾಗಲ್ಲ. ಆದ್ರೆ ಭಾಗವತದಲ್ಲಿ ಮುಂದೆ ಹೇಳ್ತಾರೆ ಅದನ್ನ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಅದಾದ್ಮೇಲೆ ಪರಮಾತ್ಮ ಜ್ಞಾನ ಇದೆ, ಅದಾದ್ಮೇಲೆ ಭಗವಾನ್ ಜ್ಞಾನ ಇದೆ. ಈ ರಸಗಳು ಕೇವಲ ಭಗವಂತನೊಂದಿಗೆ ವಿನಿಮಯವಾಗೋದು, ಬ್ರಹ್ಮನ್ ಜೊತೆನೂ ಅಲ್ಲ, ಪರಮಾತ್ಮ ಜೊತೆನೂ ಇಲ್ಲ. ಈ ವಿಷಯಗಳನ್ನ ನಾವು ಆಮೇಲೆ ಹೇಳ್ತೀವಿ ಕ್ರಮವಾಗಿ. ಹಾಗಾಗಿ ಈ ರಸಗಳನ್ನ ನಾವು ಭಾಗವತದಲ್ಲಿ ಆಸ್ವಾದಿಸ್ತೀವಿ. ಹಾಗಾಗಿ ಭಾಗವತ ಅಷ್ಟು ಮುಖ್ಯವಾದ ಗ್ರಂಥ. ಈ ಭಾಗವತ ಶ್ರವಣದಿಂದ ಏನಾಗತ್ತೆ, ನಮಗೆ ರಸಗಳು ಏನು ಅನ್ನೋದು ಅರ್ಥ ಆಗತ್ತೆ. ರಸಗಳಲ್ಲಿರೋ ಗುಣಲಕ್ಷಣಗಳು, ರಸಗಳಲ್ಲಿರೋ ಭಕ್ತರ ಲೀಲೆಗಳು, ಭಗವಂತನ ಜೊತೆ ಅವರು ಹೇಗೆ ಅವನಿಗೆ ಪ್ರೀತಿಯನ್ನ ತೋರ್ತಾರೆ, ಇವೆಲ್ಲವನ್ನ ನಾವು ಶ್ರವಣ ಮಾಡ್ತೀವಿ. ಈ ಶ್ರವಣವನ್ನ ನಾವು ನೆನ್ನೆ ಹೇಳ್ದಂಗೆ ಏಕಾಗ್ರತೆಯೊಂದಿಗೆ ಯಾರು ಶ್ರವಣ ಮಾಡ್ತಾರೋ, ಇವಾಗ ಒಂದು ಪಿಕ್ಚರ್ ನೋಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಪಿಕ್ಚರ್ ನೋಡ್ತಿರುವಾಗ ನಮ್ಮ ಮನಸ್ಸು ಇಲ್ಲಿ ಅಲ್ಲಿ ಹೋಗಲ್ಲ, ಹೌದಾ? ಆ ಪಿಕ್ಚರ್ ಅಲ್ಲಿ ಹೀರೋಯಿನ್ ಅಳ್ತಾ ಇದ್ದಾಳೆ, ನಮಗೆ ಈ ಕಡೆ ಆ ಕಡೆನೂ ಕೂಡ ಜನ ಅಳ್ತಾ ಇರೋದು ಕಾಣುತ್ತೆ. ಯಾಕೆ? ಸಂಪೂರ್ಣವಾಗಿ ಆ ಕಥೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವ್ರಿಗನ್ನಿಸ್ತಾ ಇದೆ ಅವರೇ ಆ ಹೀರೋಯಿನ್ ಅಂತ. ಅದೇ ರೀತಿ ಈ ಭಾಗವತವನ್ನ ನಾವು ನಮ್ಮನ್ನ ನಾವು ಮೈ ಮರೆತು ಶ್ರವಣ ಮಾಡ್ಬೇಕು. ಆ ಮೈ ಮರೆತು ಶ್ರವಣ ಮಾಡಿದಾಗ ಈ ಭಗವಂತನ ಭಕ್ತರು ಅವನೊಂದಿಗೆ ತೋರ್ತಾ ಇರೋ ಪ್ರೀತಿಯನ್ನ ನಾವು ಕೇಳಿದಾಗ ಯಾವುದೋ ಒಂದು ರೀತಿಯ ಪ್ರೀತಿ ಅಥವಾ ಯಾವುದೋ ಒಂದು ರೀತಿಯ ಭಕ್ತಿ, ಯಾವುದೋ ಒಂದು ರೀತಿಯ ಸೇವೆ ನಮ್ಮನ್ನ ಆಕರ್ಷಿಸುತ್ತೆ. ನಮ್ಗವಾಗ ಅನ್ಸುತ್ತೆ, ಓ, ನಾನು ಈ ತರ ಕೃಷ್ಣನಿಗೆ ಸೇವೆ ಮಾಡ್ಬೇಕು. ಅದನ್ನ ಕೇಳೇ ನಮಗೆ ಒಂದು ಆನಂದ ಬರುತ್ತೆ. ಈ ಆನಂದದ ಅನುಭವ ನಮ್ಗೆ ಆಗ್ಬೇಕು ಭಾಗವತ ಶ್ರವಣದಲ್ಲಿ. ಇಲ್ಲಾಂದ್ರೆ ನಾವು ಭಾಗವತವನ್ನ ಓದೇ ಇಲ್ಲ ಅಂತ ಅರ್ಥ. ಹಾಗಾಗಿ ನಾವು ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರುವಂತಹ ಅಥವಾ ಬಹಳ ಮುಂದುವರೆದಿರುವಂತಹ ಭಕ್ತರ ಸಂಘದಲ್ಲಿ ಭಾಗವತ ಶ್ರವಣ ಮಾಡಬೇಕು. ಸಾಮಾನ್ಯವಾಗಿ ನಾವು ಭಾಗವತ ಓದ್ತೀವಿ, ಮೊದಲನೇ ಸತಿ ಓದಾಗ ಏನೂ ಅರ್ಥ ಆಗಲ್ಲ, ಎರಡನೇ ಸತಿ ಓದ್ದಾಗ ಒಂದು 10% ಅರ್ಥ ಆಗತ್ತೆ, ಮೂರನೇ ಸತಿ ಓದ್ದಾಗ ಇನ್ನಷ್ಟು ಅರ್ಥ ಆಗತ್ತೆ. ಹಾಗಾಗಿ ಭಕ್ತರು ಒಂದೇ ಸತಿ ಓದಿ ನಿಲ್ಸಿರೋರು ದಯವಿಟ್ಟು ನಿಲ್ಲಿಸ್ಬೇಡಿ. ಭಾಗವತ ಜೀವನಾದ್ಯಂತ ಸಾಯೋ ತನಕ ಓದ್ಬೇಕಾಗಿರುವಂತ ಗ್ರಂಥ. ನಮಗೆ ಬೇಕಾಗಿರೋ ರಸಗಳ ಏನು ಜ್ಞಾನದ ಅವಶ್ಯಕತೆ ಇದೆಯೋ ಇದು ಮತ್ತೆ ಭಕ್ತಿ ರಸಾಮೃತ ಸಿಂಧುವಿನಿಂದ ನಾವು ಪಡ್ಕೋತೀವಿ. ಹಾಗಾಗಿ ಇದು ಬಹಳ ಬಹಳ ಮುಖ್ಯವಾದ ಗ್ರಂಥ. ಪ್ರಭುಪಾದರು ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ಈ ಮತ್ತೆ ಭಾಗವತ ವೇದಗಳ ಪರಿಪಕ್ವ ಫಲ, ಯಾರು ಇದನ್ನ ಆ ಶರಣಾಗತ ಸಮರ್ಪಿತ ಭಾವದಲ್ಲಿ ಯಾರು ಶ್ರವಣ ಮಾಡ್ತಾರೋ ಅವರು ತಮ್ಮ ಹೃದಯದ ಆಸೆಯನ್ನು ಸಂಪೂರ್ಣವಾಗಿ ಅವರು ಪಡ್ಕೋಬಹುದು. ಆದ್ರೆ ಸರಿಯಾದ ಮೂಲದಿಂದ ಶ್ರವಣ ಮಾಡಬೇಕು. ಈ ಭಾಗವತ ಅದನ್ನು ಸರಿಯಾದ ಮೂಲದಿಂದ ಬಂದಿದೆ. ಈ ಭಾಗವತ ನಾರದ ಮುನಿಗಳು ಆಧ್ಯಾತ್ಮಿಕ ಜಗತ್ತಿನಿಂದ ಅದನ್ನ ತಂದು ತಮ್ಮ ಶಿಷ್ಯರಾದ ವ್ಯಾಸದೇವರಿಗೆ ಕೊಟ್ರು. ನಂತರ ವ್ಯಾಸದೇವರು ತಮ್ಮ ಮಗನಾದ ಶುಕದೇವ ಗೋಸ್ವಾಮಿಯವರು ಕೊಟ್ರು. ಶುಕದೇವ ಗೋಸ್ವಾಮಿಯವರು ಅದೇ ಸಂದೇಶವನ್ನ
ಪರೀಕ್ಷಿತ ಮಹಾರಾಜನ ಕೊನೆಯ 7 ದಿನಗಳು ಅವನು ಸಾವಿಗೆ ಕಾಯ್ತಾ ಇರೋ ಸಮಯದಲ್ಲಿ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ ಮಹಾರಾಜನಿಗೆ ಕೊಟ್ರು. ಶುಕದೇವ ಗೋಸ್ವಾಮಿ ಅವರು ಆಗ್ಲೇ ಮುಕ್ತಾತ್ಮರಾಗಿದ್ರು, ಜನ್ಮತಃ ಮುಕ್ತಾತ್ಮರವರು, ತಾಯಿಯ ಗರ್ಭದಲ್ಲೇ ಮುಕ್ತಿಯನ್ನ ಪಡ್ಕೊಂಡಿದ್ರು. ಮತ್ತೆ ಅವರು ಯಾವ ಸಂಸ್ಕಾರವಿಲ್ಲದೆ, ಜನ್ಮ ಪಡೆದ ತಕ್ಷಣ ಯಾವ ಸಂಸ್ಕಾರ ಇಲ್ಲದೆ ಅವ್ರು ಮನೆ ಬಿಟ್ಟು ಹೋಗ್ತಾರೆ. ಪ್ರಭುಪಾದರು ಬರೀತಾರೆ, ಜನ್ಮತಃ ಯಾರು ಆ ಯೋಗ್ಯ ಅರ್ಹತೆಯನ್ನ ಪಡೆದಿರಲ್ಲ ಅಥವಾ ಸುಸಂಸ್ಕೃತರಾಗಿರಲ್ಲ ಅಥವಾ ಮುಕ್ತರಾಗಿರೋಕ್ ಸಾಧ್ಯ ಇಲ್ಲ. ಆದ್ರೆ ಶುಕದೇವ ಗೋಸ್ವಾಮಿ ಅವರು ಪರಿಪೂರ್ಣ ಮುಕ್ತಾತ್ಮರಾಗಿದ್ದರಿಂದ ಅವ್ರಿಗೆ ಯಾವ ಸಂಸ್ಕಾರದ ಅವಶ್ಯಕತೆ ಇರಲಿಲ್ಲ. ಆದ್ರೂ ಕೂಡ ಅವರು ಅಂತ ಮುಕ್ತ ಪುರುಷರಾಗಿದ್ರು ಕೂಡ, ಆಧ್ಯಾತ್ಮಿಕ ನೆಲೆಯಲ್ಲಿ ಸ್ಥಿತರಾಗಿದ್ರು ಕೂಡ, ತ್ರಿಗುಣಗಳನ್ನ ಮೀರಿದ್ರು ಕೂಡ ಅವರು ಈ ಭಾಗವತದ ಅಲೌಕಿಕ ರಸದಿಂದ ಆಕರ್ಷಿತರಾಗೋದ್ರು. ಅಷ್ಟು ಪ್ರಬಲವಾದದ್ದು ಭಾಗವತ. ಪರಮಪ್ರಭುವಿನ ಲೀಲೆಗಳು ಮುಕ್ತಾತ್ಮರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಭೌತಿಕ ಜನರಿಗೂ ಕೂಡ ಅದು ಬಹಳ ಅವರನ್ನು ಆಕರ್ಷಿಸುವಂತ ವಿಷಯ. ಅದಕ್ಕೆ ನಮ್ದು ಒಂದು ಯೋಜನೆ ಇದೆ. ಏನು ಅಂದ್ರೆ, ಭಾಗವತ ಲೈಬ್ರರಿ ಒಂದೊಂದು ಏರಿಯಾಗೆ ಹೋಗ್ಬೇಕು, ಒಂದೊಂದ್ ಕಡೆ ಸುಮ್ನೆ ಒಂದು ಟೆಂಪರರಿ ಒಂದು ವ್ಯಾನ್ ತರ ಅಥವಾ ಒಂದು ಸುಮ್ಮನೆ ಟೇಬಲ್ ಹಾಕ್ಬಿಟ್ಟು ಅಲ್ಲೊಂದು ಬೋರ್ಡ್ ಹಾಕ್ಬೇಕು. 10 ನಿಮಿಷ ಓದೋದಕ್ಕೆ ಅವಕಾಶ ಫ್ರೀ, ಯಾರು ಬೇಕಾದ್ರೆ ಬಂದು ಕೂತ್ಕೊಂಡು ಓದ್ಬೋದು. ಅವ್ರಿಗೆ ಭಾಗವತ ಪುಸ್ತಕ ಕೊಡ್ಬೇಕು, ಅವ್ರು ಬಂದು ಕೂತ್ಕೋಬೇಕು, 10 ನಿಮಿಷ ಓದ್ಬೇಕು. ಓದ್ ತಕ್ಷಣ ಅವ್ರಿಗೆ ಅನ್ಸುತ್ತೆ ನಮ್ಮ ಕನ್ನಡ ಭಾಗವತ ಇದೆ, ಆದ್ರೂ ಭಗವಂತನ ಕೃಪೆ ಇದೆ, ಸ್ವಲ್ಪ ಭಾಗಗಳು ಚೆನ್ನಾಗೇ ಇವೆ. ಅಟ್ಲೀಸ್ಟ್ ಅವ್ರಿಗೆ ಅದನ್ನ ಓದ್ ತಕ್ಷಣ ನಾನು ಭಾಗವತ ಶ್ರವಣ ಮಾಡ್ಬೇಕು ಅಂತ ಮನಸ್ಸಿಗೆ ಆಸೆ ಬರ್ಬೇಕು. ಅವಾಗ ನಾವೇನ್ ಮಾಡ್ಬೇಕು, ಅವ್ರನ್ನ ಎನ್ರೋಲ್ ಮಾಡಿ ಅವರಿಗೆ ಭಾಗವತ ಕೊಟ್ಟು ಅವ್ರನ್ನ ಈ ಪ್ರವಚನಗಳಿಗೆ ಸೇರಿಸ್ಬೇಕು. ಎಲ್ಲರೂ ಮಾಡ್ಬೋದು. ಈ ಪ್ರವಚನದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದೀರೋ ನೀವೆಲ್ಲರೂ ಇದನ್ನು ಮಾಡ್ಬೋದು. ಸುಮ್ನೆ ನಿಮ್ಮ ಪರ್ಸನಲ್ ಕಾಪಿ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಒಂದು ಬೋರ್ಡ್ ಹಾಕೊಂಡು ಕೂತ್ಕೊಳ್ಳಿ, ಯಾರು ಬೇಕಾದ್ರೆ ಬಂದು ಓದ್ಕೊಳ್ಳಿ 10 ನಿಮಿಷ ಅಂತ. 1-2-3 ಪುಸ್ತಕ ಇಟ್ಕೊಂಡಿರಿ, 1ನೇ ಸ್ಕಂದ, 7ನೇ ಸ್ಕಂದ, ಈ ರೀತಿ. ಸೊ ಅದನ್ನ ಜನರಿಗೆ ಕೊಟ್ಟು ಅವರು ಓದ್ ತಕ್ಷಣ ಅವರ ಹೃದಯದಲ್ಲಿ ಪರಿವರ್ತನೆ ಆಗುತ್ತೆ, ಭಗವಂತ ಅವರ ಹೃದಯವನ್ನು ಪ್ರವೇಶ ಮಾಡ್ಬಿಡ್ತಾನೆ. ಸೊ ಅವ್ರಿಗೆ ಆಗ ಈ ರಸದ ಒಂದು ಅನುಭವ ಆಗತ್ತೆ, ಇನ್ನಷ್ಟು ಬೇಕು ಅಂತ ಅನ್ಸುತ್ತೆ. ಆಗ ಅವ್ರಿಗೆ ಭಾಗವತ ವಿತರಣೆ ಮಾಡೋದು ಮತ್ತೆ ಈ ಪ್ರವಚನಗಳನ್ನ ಕೇಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡೋದು, ಆವಾಗ ಅವರ ಜೀವನ ಪರಿಪೂರ್ಣವಾಗೋಗುತ್ತೆ. ಮತ್ತೆ ಪ್ರಭುಪಾದರು ಹೇಳ್ತಾರೆ, ಭಾಗವತದಲ್ಲಿ ಭಗವಂತನ ಅಲೌಕಿಕ ಲೀಲೆಗಳ ವರ್ಣನೆ ಇದೆ. ಆದ್ರೆ ಇದನ್ನ ನಾವು ಬಹಳ ವ್ಯವಸ್ಥಿತವಾಗಿ, ಶುಕದೇವ್ ಗೋಸ್ವಾಮಿ ಅವರು ವ್ಯವಸ್ಥಿತವಾಗಿ ನಿರೂಪಿಸಿದ್ರು. ಅವರು ಈಗೊಂದು ಲೀಲೆ, ಆಮೇಲೆ ಇನ್ಯಾರ್ದೋ ಲೀಲೆ, ಆಮೇಲೆ ಹೀಗೆ ಮಾಡಿಲ್ಲ. ಅದಕ್ಕೆ ತರ್ಕ ಇದೆ. ಯಾವ ಒಂದು ಕ್ರಮದಲ್ಲಿ ಅವ್ರು ಕೊಟ್ಟಿದಾರೋ ಅದಕ್ಕೆ ಒಂದು ಕಾರಣ ಇದೆ, ತರ್ಕ ಇದೆ. ಅದನ್ನೇ ನಾವು ಪಾಲನೆ ಮಾಡ್ಬೇಕು. ಅಂದ್ರೆ ಮೊದಲಿಂದ ಓದ್ಕೊಂಡು ಹೋಗ್ಬೇಕು ನಾವು. ಹಾಗಾಗಿ ಈ ವಿಷಯ ಮುಕ್ತಾತ್ಮರನ್ನು ಆಕರ್ಷಿಸುತ್ತೆ, ಅಥವಾ ಯಾರು ಭಗವಂತನೊಂದಿಗೆ ಒಂದಾಗಬೇಕು ಅಂತ ಇದ್ದಾರೋ ಅವರನ್ನು ಆಕರ್ಷಿಸುತ್ತೆ, ಸಾಮಾನ್ಯ ಜೀವಿಗಳನ್ನು ಆಕರ್ಷಿಸುತ್ತೆ, ಮತ್ತೆ ವಿಶೇಷವಾಗಿ ಭಕ್ತರನ್ನ ಆಕರ್ಷಿಸುತ್ತೆ, ಪರಮಹಂಸರನ್ನ ಆಕರ್ಷಿಸುತ್ತೆ. ಸಂಸ್ಕೃತದಲ್ಲಿ ಶುಕ ಅಂದ್ರೆ ಗಿಣಿ. ಇವಾಗ ಈ ಗಿಣಿ ಯಾವ್ದಾರು ತನ್ನ ಕೆಂಪು ಕುಕ್ಕೆಯಿಂದ ಕೊಕ್ಕಿಂದ ಹಣ್ಣನ್ನ ಅದು ಏನಾದ್ರು ಕಚ್ಚಿದ್ರೆ ಏನಾಗತ್ತೆ, ಆ ಹಣ್ಣಿನ ಸ್ವಾದ ಹೆಚ್ಚಾಗತ್ತಂತೆ. ಈ ಒಂದು ಭಾಗವತ ವೈದಿಕ ಫಲದ ಪರಿಪಕ್ವ ಫಲ. ಅದನ್ನ ಶುಕದೇವ ಗೋಸ್ವಾಮಿ ಅವರು ಕಚ್ಚಿದ್ರು. ಅಂದ್ರೆ ಶುಕದೇವ ಗೋಸ್ವಾಮಿ, ಶುಕ ಅಂದ್ರೆ ಗಿಣಿ. ಸೊ ಶುಕದೇವ ಗೋಸ್ವಾಮಿ ಅವರು ಆ ಹಣ್ಣನ್ನ ಕಚ್ಚಿರೋದ್ರಿಂದ ಆ ಭಾಗವತ ಇನ್ನಷ್ಟು ರುಚಿಕರವಾಗಿದೆ. ಸೊ ಅವರು ಯಾವ ರೀತಿ ಇದನ್ನ ಪ್ರಸ್ತುತ ಪಡಿಸಿದ್ದಾರೆ ಅಂದ್ರೆ, ಕೊನೆಗೆ ಏನಾಗತ್ತೆ ಅಂದ್ರೆ, ಈ ಭಾಗವತ ಪ್ರಸ್ತುತ ಪಡಿಸ್ತಿರುವಾಗ ಪರೀಕ್ಷಿತ ಮಹಾರಾಜ ಬಹಳ ಪ್ರಸಿದ್ಧ ರಾಜ, ಪಾಂಡವರ ವಂಶದವನು, ಮಹಾಭಕ್ತ. ಅವನು ಇನ್ನು 7 ದಿನಗಳಲ್ಲಿ ತನ್ನ ದೇಹವನ್ನ ತ್ಯಜಿಸ್ತಾನೆ ಅಂತ ತಿಳಿದ ತಕ್ಷಣ ಜಗತ್ತಿನಾದ್ಯಂತದ
ಆ ದೊಡ್ಡ ದೊಡ್ಡ ಋಷಿ ಮುನಿಗಳು ಭಕ್ತರು ಎಲ್ಲರೂ ಬಂದ್ಬಿಡ್ತಾರೆ. ಓ, ಅವನ ಅಂತಿಮ ಕ್ಷಣದಲ್ಲಿ ನಾವು ಅವನ ಸಮ್ಮುಖದಲ್ಲಿ ಇರ್ಬೇಕು, ಅವನು ಹೇಗೆ ತನ್ನ ದೇಹವನ್ನ ತ್ಯಜಿಸ್ತಾನೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ತರದ ಜನರು ಬಂದ್ಬಿಡ್ತಾರೆ. ಹಾಗಾಗಿ ಆ ಶುಕದೇವ ಗೋಸ್ವಾಮಿ ಅವರು ಇವಾಗ ಬರೀ ಭಕ್ತರಿಗೆ ಪ್ರವಚನ ಮಾಡೋದೊಂದು, ಭಕ್ತರಲ್ಲದೆ ಇರೋರು, ಭಕ್ತರು ಇದ್ದಾರೆ, ಹೊಸಬ್ರಿದ್ದಾರೆ, ಹಳಬ್ರಿದ್ದಾರೆ, ಹ್ಮ್ ಈ ತರ ಬೇರೆ ಬೇರೆ ತರ ಜನರು ಒಂದೇ ಕಡೆ ಕೂತಾಗ ಎಲ್ಲರನ್ನೂ ತೃಪ್ತಿಪಡಿಸುವಂತಹ ಒಂದು ಆ ಪ್ರವಚನ ಬಹಳ ಕಷ್ಟ ಕೊಡೋದು. ಆದ್ರೆ ಶುಕದೇವ ಗೋಸ್ವಾಮಿಯವರು ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಅಂದ್ರೆ, ಅವರು ಎಲ್ಲರಿಗೂ ಇಷ್ಟವಾಗುವ ರೀತಿಯಲ್ಲಿ ಅಥವಾ ಎಲ್ಲರ ಆಸಕ್ತಿಯನ್ನ ಹೆಚ್ಚಿಸುವ ರೀತಿಯಲ್ಲಿ ಅವರು ಭಾಗವತವನ್ನ ನೀಡಿದ್ದಾರೆ. ಹಾಗಾಗಿ ಯಾರು ಸಮರ್ಪಣಾ ಭಾವದಿಂದ ಈ ಒಂದು ನಿರೂಪಣೆಯನ್ನ ಶ್ರವಣ ಮಾಡುವಂತ ಪ್ರಾಮಾಣಿಕ ಜೀವಿ ಅವ್ರು ಖಂಡಿತವಾಗಿಯೂ ಭೌತಿಕ ಜಗತ್ತಿನಲ್ಲಿ ಲಭ್ಯವಿರುವಂತಹ ವಿಕೃತ ರಸಗಳಿಗೆ ತದ್ವಿರುದ್ಧವಾಗಿ ಆ ಆಧ್ಯಾತ್ಮಿಕ ರಸಗಳ ಆಸ್ವಾದನೆಯನ್ನ ಮಾಡ್ತಾನೆ. ಮತ್ತೆ ಈ ಒಂದು ಪರಿಪಕ್ವ ಫಲ ಹಣ್ಣನ್ನ ಮೇಲಿಂದ, ಇವಾಗ ಮಾವಿನ ಹಣ್ಣಿದೆ, ಮೇಲಿಂದ ತುಂಬಾ ಹಣ್ಣಾಗೋಗಿದೆ, ಅದನ್ನ ಯಾರು ಮೇಲಿಂದ ಸುಮ್ನೆ ಕೆಳಗಡೆ ಎಸೆಯಲ್ಲ, ಯಾಕಂದ್ರೆ ಅದು ಹಾಳಾಗೋಗುತ್ತೆ, ಅದು ಬಿದ್ದು ಚೂರು ಇದಾಗ್ಬಿಡುತ್ತೆ, ಹಣ್ಣು ಒಡೆದೋಗ್ಬಿಡುತ್ತೆ ಇತ್ಯಾದಿ. ಸೊ ಅವಾಗ ಏನ್ ಮಾಡ್ತಾರೆ, ಮೇಲೆ ಯಾರೋ ಹತ್ತಾರೆ, ಅದನ್ನ ಇನ್ನೊಬ್ರು ಕೈ ಕೊಡ್ತಾರೆ, ಅವರು ಇನ್ನೊಬ್ರು ಕೆಳಗಡೆ ನಿಂತಿರೋರು ಕೈ ಕೊಡ್ತಾರೆ, ಹೀಗೆ ಜೋಪಾನವಾಗಿ ಅದು ಮೇಲಿಂದ ಕೆಳಗಡೆ ಬರುತ್ತೆ. ಅದೇ ರೀತಿ ಈ ಒಂದು ಭಾಗವತವನ್ನ ಭಗವಂತನಿಂದ ಬಂದಿರೋ ಭಾಗವತ, ಅದನ್ನ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಕ್ರಮಕ್ರಮವಾಗಿ ಕ್ರಮದಲ್ಲಿ ಅದು ಬಂದಿರೋದ್ರಿಂದ ಪರಂಪರೆಯಲ್ಲಿ ನಾವು ಇದನ್ನ ಸ್ವೀಕಾರ ಮಾಡಬೇಕು. ಪ್ರಭುಪಾದರು ಇಲ್ಲಿ ಬರೀತಾರೆ, ಇದು ಕೃಷ್ಣ ಲೋಕದಿಂದ ಬಂದಿರುವಂತಹ ಪರಿಪಕ್ವ ಫಲ, ಆದ್ರೆ ಅದನ್ನ ಬಹಳ ಜಾಗರೂಕತೆಯಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಅದನ್ನ ಒಬ್ರು ಗುರುಗಳಿಂದ ಇನ್ನೊಬ್ಬರಿಗೆ ಅದನ್ನ ನಾವು ವರ್ಗಾಯಿಸಲಾಗಿದೆ. ಮತ್ತೆ ಅದರಲ್ಲಿ ಯಾವ ಬದಲಾವಣೆ ಇಲ್ಲ. ಇವಾಗ ಹಣ್ಣನ್ನ ಒಬ್ರು ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ಕೊಡ್ತಿರುವಾಗ ಹಣ್ಣು ಬದಲಾವಣೆ ಆಗಕ್ಕಾಗಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಭಾಗವತವನ್ನ ಸ್ವೀಕಾರ ಮಾಡಬೇಕು. ಆದ್ರೆ ಮೂರ್ಖರು ಯಾರು ಈ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿಲ್ವೋ ಅವರು ಮಹಾ ಅಪರಾಧ ತಪ್ಪನ್ನ ಮಾಡ್ತಾರೆ. ಯಾಕೆಂದ್ರೆ ನೇರವಾಗಿ ಅವರು ರಾಸ ನೃತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಆ ರಾಸ ನೃತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗಿರೋ ಪರಿಶುದ್ಧತೆ ನಮ್ಮಲ್ಲಿ ಇಲ್ವೇ ಇಲ್ಲ. ಈ ಕ್ಷಣದಲ್ಲಿ ನಮ್ಮಲ್ಲಿ ಆ ಪರಿಶುದ್ಧತೆ ಇಲ್ಲ. ಹಾಗಾಗಿ ನಮ್ಗೆ ಆ ವಿಷಯ ಅರ್ಥ ಆಗಲ್ಲ. ಆ ಪರಿಶುದ್ಧತೆ ಇಲ್ಲದೆ ನಾವು ಆ ವಿಷಯವನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ನಾವು ಕೃಷ್ಣನನ್ನ ಅಪಾರ್ಥ ಮಾಡ್ಕೋತೀವಿ. ಮತ್ತೆ ಅವನಿಗೆ ಅಪರಾಧವಾಗೋ ರೀತಿಯಲ್ಲಿ ಅವನ ಬಗ್ಗೆ ಯೋಚನೆ ಮಾಡ್ತೀವಿ. ಇದೆಲ್ಲ ಜೀವಿಗೆ ಒಳ್ಳೇದಲ್ಲ. ಹಾಗಾಗಿ ಎಗರೋ ಅವಶ್ಯಕತೆ ಇಲ್ಲ, ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ಬೇಕು. ಯಾಕೇನಾಗತ್ತೆ, ನಾವು ಈ ರೀತಿ ಒಂದು ಸ್ಕಂದ ಆದ್ಮೇಲೆ ಇನ್ನೊಂದು ಸ್ಕಂದ ಓದ್ತಾ 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 ನಾನು ಹೇಳಿದ್ನಲ್ಲ, ನಮ್ಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಹೆಚ್ಚಾಗ್ತಾ ಹೋಗುತ್ತೆ, ಪರಿಶುದ್ಧತೆ ಹೆಚ್ಚಾಗ್ತಾ ಹೋಗುತ್ತೆ. ಆಗ ನಮಗೆ ಸರಿಯಾದ ರೀತಿಯಲ್ಲಿ ನಾವು ಭಾಗವತವನ್ನ ಅರ್ಥ ಮಾಡ್ಕೋತೀವಿ. ಹಾಗಾಗಿ ಭಾಗವತವನ್ನ ಶುಕದೇವ ಗೋಸ್ವಾಮಿಯವರ ಪ್ರತಿನಿಧಿಯಿಂದ ಶ್ರವಣ ಮಾಡ್ಬೇಕಂದ್ರೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರೋದು. ನಮಗೆ ನಾವು ಪ್ರಭುಪಾದರ ಇಂದ ಶ್ರವಣ ಮಾಡ್ತಾ ಇರೋದು. ಹಾಗಾಗಿ ಇದು ಬರೀ ಸಾಮಾನ್ಯ ಇದಲ್ಲ, ಪುಸ್ತಕ ಅಲ್ಲ, ಇದು ಪರಂಪರೆಯಲ್ಲಿ ಬಂದಿರುವಂತ ಅಧಿಕೃತವಾದ ಪುಸ್ತಕ. ಮತ್ತೆ ಪ್ರಭುಪಾದರು ಬರೀತಾರೆ, ಯಾರು ಭಾಗವತದ ಒಂದು ವ್ಯಾಪಾರ ಮಾಡ್ಕೊಂಡಿದ್ದಾರೋ, ಅಂದ್ರೆ ವೃತ್ತಿಪರ ಪ್ರವಚನಕಾರರು, ವೃತ್ತಿಪರ ಅಂದ್ರೆ ಹಣ ತಗೋತಾರೆ, ಭಾಗವತ ಹೇಳೋದಕ್ಕೆ ಹಣ ತಗೋತಾರೆ. ಭಾಗವತ ಕೋರ್ಸ್ 7 ದಿನಕ್ಕೆ ಇಷ್ಟು ಹಣ, ಅಂಥವ್ರಿಂದ ಶ್ರವಣ ಮಾಡಬಾರ್ದು. ಯಾಕಂದ್ರೆ ಅಂತ ವ್ಯಕ್ತಿಯ ಉದ್ದೇಶ ಕೇವಲ ಒಂದು ಜೀವನಾಧಾರವನ್ನ ಪಡ್ಕೊಳ್ಳೋದಷ್ಟೇ. ಅವನಿಗೆ ಯಾವ ಭಕ್ತಿನೂ ಯಾವ ಪ್ರೀತಿನೂ ಇಲ್ಲ ಭಗವಂತನೆಡೆಗೆ. ಹಾಗಾಗಿ ಅಂಥವ್ರಿಂದ ಶ್ರವಣ ಮಾಡಬಾರ್ದು. ಅಂಥವರು ಸಾಮಾನ್ಯವಾಗಿ ಬಹಳ ಗೌಪ್ಯವಾದ ವಿಷಯಗಳನ್ನ ಚರ್ಚೆ ಮಾಡಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಅದು ಜನರನ್ನ ಆಕರ್ಷಿಸುತ್ತೆ.
ಆದ್ರೆ ಅದು ತಪ್ಪು. ಅದಕ್ಕೆ ಅವಶ್ಯಕವಾದ ಪರಿಶುದ್ಧತೆ ಇಲ್ಲದೆ ಇಂಥ ವಿಷಯಗಳನ್ನು ಚರ್ಚೆ ಮಾಡಬಾರದು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇರೋರದೇ ಹೇಳಿದ್ನಲ್ಲ, ಕೃಷ್ಣ ಅನೈತಿಕ, ಕೃಷ್ಣ ಯಾಕೆ ಈ ತರ ಮಾಡ್ತಾನೆ, ಈ ರೀತಿ ಎಲ್ಲ ಮಾತಾಡ್ತಾರೆ. ಓಕೆ, ಹಾಗಾಗಿ ಯಾರು ಗಂಭೀರವಾದ ವಿದ್ಯಾರ್ಥಿ ಅವನು ಈ ಒಂದು ರಸದ ವಿಷಯವನ್ನ, ಭಾಗವತದಲ್ಲಿರೋ ರಸದ ವಿಷಯವನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವೀಕಾರ ಮಾಡಬೇಕು. ಮತ್ತೆ ಗುರು ಶಿಷ್ಯ ಪರಂಪರೆಯಲ್ಲಿ ಇವಾಗ ಶುಕದೇವ್ ಗೋಸ್ವಾಮಿಯವರು ಹೇಗೆ ಭಾಗವತವನ್ನ ಪ್ರಾರಂಭದಿಂದ ಅವರು ಮನ ಬಂದಂತೆ ಅವರು ಅದನ್ನ ಕೊಡ್ಲಿಲ್ಲ. ಯಾರಿಗೋ ಈ ವಿಷಯ ಇಷ್ಟ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ, ಇನ್ಯಾರಿಗೋ ಇನ್ಯಾವುದೋ ವಿಷಯ ಇಷ್ಟ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ, ಇಲ್ಲ. ಅವರ ಉದ್ದೇಶ ಇದ್ದಿದ್ದಿಷ್ಟೇ, ಅಂತಿಮವಾಗಿ ಎಲ್ಲರೂ ಕೃಷ್ಣನ ಲೀಲೆಗಳನ್ನ ಶ್ರವಣ ಮಾಡೋ ಪರಿಶುದ್ಧತೆಯ ಹಂತಕ್ಕೆ ಬರಬೇಕು, ಜ್ಞಾನದ ಹಂತಕ್ಕೆ ಬರಬೇಕು. ಈ ಉದ್ದೇಶದಿಂದ ಅವರು ಕ್ರಮಕ್ರಮವಾಗಿ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಭಾಗವತದಲ್ಲಿ. ಒಂದ್ಸತಿ ನಮ್ಗೆ ಅನಿಸ್ಬೋದು, ಅಯ್ಯೋ ಕೃಷ್ಣನ ಬಗ್ಗೆ ಯಾಕೆ ನಾವು ನೇರವಾಗಿ ಶ್ರವಣ ಮಾಡ್ತಾ ಇಲ್ಲ, ಇಷ್ಟೊಂದು ಏನೇನೋ ಭೌತಿಕ ಸೃಷ್ಟಿ ಅಂತೆ, ಭೂಗೋಳ ಅಂತೆ, ನರಕ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ, ಇವೆಲ್ಲ ಏನಕ್ಕೆ ಬೇಕು? ಯಾಕಂದ್ರೆ ನಮ್ಮ ಇವತ್ತಿನ ಪರಿಸ್ಥಿತಿ ಎಲ್ಲಿ ನಾವು ನೇರವಾಗಿ ಕೃಷ್ಣನ ಲೀಲೆಗಳನ್ನ ಓದಿದ್ರು ಕೂಡ ನಮ್ಗೆ ಏನು ಅರ್ಥ ಆಗಲ್ಲ. ಅದರ ನಿಜವಾದ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ. ಹಾಗಾಗಿ ಭಾಗವತದಲ್ಲಿ ಏನ್ ಕೊಟ್ಟಿದಾರೋ ಆ ಕ್ರಮದಲ್ಲಿ ನಾವು ಓದ್ಕೊಂಡು ಹೋಗ್ಬೇಕು. ಮತ್ತೆ ಗಂಭೀರವಾದ ವ್ಯಕ್ತಿ ಈ ಪರಿಪಕ್ವ ಫಲದ ರುಚಿಯನ್ನ ಒಮ್ಮೆಲೆ ಆಸ್ವಾದಿಸ್ಬೋದು. ಯಾವಾಗ ಅಂದ್ರೆ ಅವನು ಶುಕದೇವ್ ಗೋಸ್ವಾಮಿ ಅಥವಾ ಅವರ ಪ್ರತಿನಿಧಿಯಿಂದ ಈ ಅಮೃತ ಸದೃಶ ರಸವನ್ನ ಯಾವಾಗ ಅವ್ರು ಕುಡಿತಾರೋ ಅವಾಗ ಅವ್ರಿಗೆ ನಿಜವಾದ ಆಸ್ವಾದನೆ ಆಗತ್ತೆ. ನೆನ್ನೆನೆ ಹೇಳಿದೆ ನಾನು, ರಸವನ್ನ ನಾವು ಕುಡಿಬೇಕು, ಹನಿಯನ್ನ ಸುಮ್ನೆ ಒಂದೊಂದು ಹನಿಯನ್ನ ಬಾಯಿಗೆ ಹಾಕೊಂಡ್ರೆ ನಮ್ಗೆ ಯಾವ ರುಚಿನೂ ಸಿಗೋದಿಲ್ಲ. ರಸವನ್ನ ನಾವು ಘಟಘಟ ಕುಡಿಬೇಕು. ಘಟಘಟ ಕುಡಿಯೋದಂದ್ರೆ ನಾವು ಸಮಯವನ್ನ ಕೊಡ್ಬೇಕು ಭಾಗವತ ಅಧ್ಯಯನಕ್ಕೆ. ಓಕೆ, ಸೊ ಇದರೊಂದಿಗೆ ನಾವು ಈ ಒಂದು 3ನೇ ಶ್ಲೋಕ ಮುಕ್ತಾಯವಾಗತ್ತೆ. ನಾಳೆಯಿಂದ ಕಥಾ ಶುರು ಆಗತ್ತೆ, ಭಾಗವತ ಕಥಾ ಶುರು ಆಗತ್ತೆ, ನಿರೂಪಣೆ ಶುರು ಆಗತ್ತೆ. ಓಕೆ, ಸೊ ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಏನು ಇಲ್ವಾ? ಓಕೆ, ಏನು ಇಲ್ಲ ಅಂದ್ರೆ ಇವತ್ತು ಇಲ್ಲೇ ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಕೌರ ಭಕ್ತರೊಂದಿಗೆ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೊಂದಿಗೆ ಕಿ ಜಯ, ಸಮವೇತ ಕೌರ ಭಕ್ತರೊಂದಿಗೆ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ.